ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅನ್ಕೋತೀನಿ. ನಾನು ನೋಡಿ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಸ್ಪೆಷಲ್ ಇದೆ, ನೋಡಿದರೆ ಗೊತ್ತಾಗುತ್ತೆ ಏನು ಮಾಡ್ತಾಯಿದ್ದೀನಿ ಅಂತ. ಮಾಡಿದರೆ ತಿನ್ನೋಕ್ಕೂ ಸರಿಯಾಗಿರುತ್ತೆ. ಚಪಾತಿ ಜೊತೆನೂ ಸೂಪರು, ರೊಟ್ಟಿ ಜೊತೆನೂ ಸೂಪರ್. ನೋಡಿ ನಾನಿವತ್ತು ಮಸಾಲ ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ ಮೊದಲೇನು ಮಾಡ್ತಾಯಿದ್ದೀನಿ ಅಂದರೆ ಶೇಂಗಾ ಹುರ್ಕೋತಾ ಇದ್ದೀನಿ. ಹುರ್ಕೊಂಡು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಕುಟ್ಕೋತಾ ಇದ್ದೀನಿ ನೋಡಿ. ಕಟ್ ಮಾಡ್ತಾಯಿಲ್ಲ, ಕುಟ್ಕೋತಾ ಇದ್ದೀನಿ. ಬದನೆಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ. ಮತ್ತು ಟಮಾಟನೂ ಕಟ್ ಮಾಡಿ ಇಟ್ಟಿದ್ದೀನಿ. ಶೇಂಗಾ ಬೀಜನೂ ಹುರ್ಕೊಂಡಿದ್ದೀನಿ. ಪುಟಾಣಿ ಅಂತಿರಲ್ರಿ, ಕಡಲೆಬೇಳೆದು, ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಅದ್ರ ನೋಡಿರಿ ಪೌಡ್ರ್ ಮಾಡ್ಕೊಂಡಿನಿ. ಇವಾಗ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿನಿ. ಮತ್ತು ಈಗ ಶೇಂಗಾ ಬೀಜ ಹುರಿದಿನಲ್ರಿ, ಅದರೆಲ್ಲ ಸಿಪ್ಪೆ ತೆಗೆದು ಅದನ್ನು ಮಿಕ್ಸಿದಾಗ ಹಾಕ್ಕೋತೀನಿ ರೀ. ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತೀನಿ ನೋಡ್ರಿ. ಇವಾಗ ಶೇಂಗಾ ಬೀಜ ತೆಗೆದ ಮೇಲೆ ಸಪ್ಪೆ ತೆಗೆದು ಮಿಕ್ಸಿ ಮಾಡ್ಕೊಂಡೀನಿ ನೋಡ್ರಿ. ಪೌಡ್ರ್ ಮಾಡ್ಕೊಂಡೀನಿ. ಇದನ್ನು ಮಾಡಿಕೊಂಡು ಇಟ್ಕೊಂಡೀನಿ ನೋಡ್ರಿ. ಈಗ ನೋಡ್ರಿ, ಮೊದಲು ಕಡಲೆಬೇಳೆದ ಹಿಟ್ಟು, ಪುಟಾಣಿ ಅಂತೀವಲ್ರಿ, ಪುಟಾಣಿದ ಹಿಟ್ಟು ಮತ್ತು ಕಾಯಿ ಬೀಜದ ಹಿಟ್ಟು, ಶೇಂಗಾ ಬೀಜದ ಹಿಟ್ಟು ಎರಡು ಹಾಕ್ಕೊಂಡೀನಿ. ಚಟ್ನಿ ಅಂತೀವಲ್ರಿ ನಾವು, ಚಟ್ನಿ ಹಾಕ್ಕೊಂಡೀನಿ. ಈಗ ನೋಡ್ರಿ ಖಾರ ಹಾಕ್ಲತ್ತೀನಿ ನೋಡ್ರಿ. ಖಾರ 2 ಚಮಚ ಹಾಕೀನಿ ನೋಡ್ರಿ. ಮತ್ತು ಅರ್ಶಿಣ ಹಾಕ್ತೀನಿ ನೋಡ್ರಿ. ಈಗ ಖಾರ ಎಷ್ಟು ಬೇಕು ಅಷ್ಟು ಹಾಕೋರಿ. ನಿಮ್ಗೆ ಎಷ್ಟು ಹತ್ತದ ನಿಮ್ಮ ಬದ್ನೆಕಾಯಿ ಹೆಂಗವ ನೋಡಿಕೊಂಡು ಹಾಕೋರಿ. ನಾವು ನೋಡ್ರಿ ಅರ್ಧ ಕೆಜಿ ಬದ್ನೆಕಾಯಿದ್ದು 2 ಚಮಚ ಹಾಕೀನಿ. ಉಪ್ಪು ಹಾಕ್ಲತ್ತೀನಿ ನೋಡ್ರಿ. ಈಗ ಎಲ್ಲ ಚಲೋ ಏನು ಮಾಡ್ಬೇಕ್ರಿ, ಈಗ ಮಿಕ್ಸ್ ಮಾಡ್ಕೋಬೇಕೆಲ್ಲ. ಎಲ್ಲ ಒಕ್ಕಡಿಂದು ಉಪ್ಪು ಖಾರ ಎಲ್ಲ ಚಟ್ನಿ ಎಲ್ಲ ಏನು ಮಾಡ್ಕೋಬೇಕ್ರಿ, ಮಿಕ್ಸ್ ಆಗಬೇಕು. ಅಂದ್ರೆ ಚಲೋ ಎಲ್ಲ ಕಡೆಯಿಂದ ಟೇಸ್ಟ್ ಹತ್ತದ, ಒಂದೇ ಎಲ್ಲ ಕಡೆ ಮಸಾಲೆ ಹೋಗ್ತದೆ ರೀ. ಈಗೆಲ್ಲ ಏನು ಮಾಡೀನಿ ರೀ ನಾನು, ಕೆಳಗ ಮೇಲೆ ಮಾಡ್ಲತ್ತೀನಿ ನೋಡ್ರಿ. ನೋಡ್ರಿ ಬದ್ನಿಕಾಯಿ ಪಲ್ಯ ಎಲ್ಲದ್ರ ಜೊತೆಗೆ ಚಲೋ ಆಗ್ತದೆ. ಬದ್ನಿಕಾಯಿ ಪಲ್ಯ ಅನ್ನದ ಜೊತೆಗೆ ಚಲೋ ಆಗ್ತದೆ, ಮತ್ತು ಚಪಾತಿ ಜೊತೆಗೆ ಚಲೋ ಆಗ್ತದೆ, ರೊಟ್ಟಿ ಜೊತೆಗೆ ಚಲೋ ಆಗ್ತದೆ, ಮತ್ತು ಒಬ್ಬಟ್ಟು ಹೋಳಿಗೆ ಮಾಡಿದ್ರಂತೂ ಅದ್ರ ಜೊತೆಗೂ ಸೂಪರ್ ಆಗ್ತದೆ ನೋಡ್ರಿ. ಈಗ ನೋಡ್ರಿ ನಾನು ಏನು ಮಾಡ್ಲತ್ತೀನಿ, ಮಸಾಲದಾಗ ಎಣ್ಣೆ ಮತ್ತು ಗರಂ ಮಾಡಿಕೊಂಡು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡು ಅದಕ್ಕೇನು ಮಾಡ್ಲತ್ತೀನಿ ರೀ, ನಾನು ಮಸಾಲೆಗೆ ಒಗ್ಗರಣೆ ಹಾಕ್ಕೊಳತ್ತೀನಿ ನೋಡ್ರಿ. ಈ ಥರ ಒಗ್ಗರಣೆ ಹಾಕ್ಕೊಂಡು ಮಾಡಿದ್ರೆ ಸೂಪರ್ ಹತ್ತದ್ರಿ ಪಲ್ಯ. ಈ ಥರ ಮಾಡ್ಲತ್ತೀನಿ ನೋಡ್ರಿ. ಈಗ ಒಗ್ಗರಣೆ ಎಲ್ಲ ಹಾಕಿನಿದ್ರಾಗ ಹಾಕಿ ಇದನ್ನು ಚಲೋ ಏನು ಮಾಡ್ಕೋಬೇಕ್ರಿ, ಮಿಕ್ಸ್ ಮಾಡ್ಕೋಬೇಕ್ರಿ. ಇದು ಸುಡ್ಲತ್ತದಲ್ರಿ, ಅದ್ರ ಸಲುವಾಗಿ ಸ್ಪೂನ್ ತೊಗೊಂಡು ಕೆಳಗ ಮೇಲೆ ಮಾಡ್ಲತ್ತೀನಿ ನೋಡ್ರಿ. ಈ ಥರ ಎಲ್ಲ ಮಾಡ್ಕೋಬೇಕ್ರಿ. ಫುಲ್ ಎಲ್ಲ ಮಿಕ್ಸ್ ಆಗಬೇಕ್ರಿ. ಚಟ್ನಿ, ಉಪ್ಪು, ಖಾರ, ಅರಿಶಿಣ ಮತ್ತು ಎಣ್ಣೆ ಒಗ್ಗರಣೆ ಹಾಕಿರ್ತಿಲ್ರಿ, ಒಗ್ಗರಣೆದೆಲ್ಲ ಏನಾಗಬೇಕ್ರಿ, ಮಿಕ್ಸ್ ಮಾಡ್ಕೋಬೇಕು ಚಲೋ. ಕೈಲಿಂದ ಎಲ್ಲ ಒರೆಸ್ಕೊಂಡು, ಅದೇ ಎಣ್ಣೆ ಇರ್ತದಲ್ರಿ, ಎಣ್ಣೆ ಎಲ್ಲ ಕಡೆ ಒರೆಸ್ಕೋಬೇಕ್ರಿ. ಈ ಥರ ಹೆಂಗೆಲ್ಲ ಮಾಡ್ಕೊಂಡು ತೆಕ್ಕೋಬೇಕ್ರಿ. ಅಂದರೆ ಎಲ್ಲ ಮಿಕ್ಸ್ ಆಗ್ತದೆ. ಮಿಕ್ಸ್ ಆಯ್ತಂದ್ರೆ ಟೇಸ್ಟ್ ಬರ್ತದೆ. ಎಲ್ಲನೂ ಮಿಕ್ಸ್ ಆಗಿಂದು ಎಲ್ಲ ಕಡೆ ಹೋಗ್ತದೆ ರೀ. ಈಗ ನೋಡ್ರಿ ಮಸಾಲೆ ರೆಡಿ ಮಾಡ್ಕೊಂಡೀನಿ ನೋಡ್ರಿ. ರೆಡಿ ಮಾಡಿಕೊಂಡು ಈಗ ಏನು ಮಾಡ್ಬೇಕ್ರಿ, ಇದೀಗ ಬದ್ನೆಕಾಯ್ದಾಗ ತುಂಬ್ಕೋಬೇಕ್ರಿ. ಬದ್ನಿಕಾಯಿ ಕೊಯ್ದಿಟ್ಟಿನ ಬದ್ನಿಕಾಯ್ದಾಗ ತುಂಬ್ಕೋಬೇಕ್ರಿ. ತುಂಬ್ಕೊಂಡು ಮತ್ತು ಒಗ್ಗರಣೆ ಹಾಕ್ಕೊಳಕ್ಕೆ ಬರ್ತದೆ ರೀ. ಈಗ ನೋಡ್ರಿ ನಾನು ಏನು ಮಾಡ್ಲತ್ತೀನಿ, ಒಗ್ಗರಣೆ ಹಾಕ್ಕೊಳಕ್ಕೆ ಎಣ್ಣೆ ಕಡೆ ಇಟ್ಟಿನಿ ನೋಡ್ರಿ, ಸಣ್ಣದು ಕಡೆ ಇಟ್ಟೋದ್ರಾಗ ಎಣ್ಣೆ ಹಾಕು. ಈಗೆಲ್ಲ ತುಂಬ್ಕೋತೀನಿ ರೀ. ಮೊದಲು ಮಸಾಲೆ ಎಲ್ಲ ತುಂಬ್ಕೋತೀನಿ. ಗ್ಯಾಸ್ ಮೇಲೆ ಎಣ್ಣೆ ಇಟ್ಟಿನಿ ನೋಡ್ರಿ. ಈ ಕಡೆ ಇಟ್ಟಿನ ಮೇಲೆ ಈಗೆಲ್ಲ ಬದ್ನಿಕಾಯ್ದಾಗ ಏನು ಮಾಡ್ಬೇಕ್ರಿ, ಚಲೋ ತುಂಬ್ಕೋಬೇಕ್ರಿ. ಎಲ್ಲ ಒತ್ತಿ ಹಿಂಗೆ ಒಳಗೆ ತುಂಬೇಕ್ರಿ. ಅಂದ್ರೆ ಮಸಾಲೆ ಟೇಸ್ಟ್ ಬರ್ತದೆ. ಬದ್ನಿಕಾಯಿಗೂ ಮೆತ್ತಗಾಯ್ತವ್ರಿ. ಈಗ ಮಸಾಲೆ ಒಂದು ಕಡೆ ಹಾಕ್ದೇವು, ಒಂದು ಕಡೆ ಹಾಕಲಿಲ್ಲ ಅಂದ್ರೆ ಬದ್ನಿಕಾಯಿ ಏನಾಗ್ತಾವ್ರಿ, ಹಾಗೆ ಗಟ್ಟಿ ಉಳಿತಾವ್ರಿ. ಹಾಗಾಗಿ ಏನು ಮಾಡಬೇಕು, ಎಲ್ಲ ಕಡೆ ಚಲೋ ಹಿಂಗೆ ಅದ್ರ ತುಂಬ ಮಸಾಲೆ ಹಾಕ್ಬೇಕ್ರಿ. ಮಸಾಲೆ ಹಾಕಿಟ್ರೆ ಪಲ್ಯ ಮಾಡ್ಕೊಳಕ್ಕೆ ರೆಡಿ ಆಯ್ತದೆ ನೋಡ್ರಿ. ಈಗ ನೋಡ್ರಿ ನಾನು ಏನು ಮಾಡೀನಿ, ಕಡೆದಾಗ ಎಣ್ಣೆ ಹಾಕಿಟ್ಟಿನಿ ಗ್ಯಾಸ್ ಮೇಲೆ. ಈಗ ಅದ್ರಾಗ ಎಣ್ಣೆ ಹಾಕ್ತೀನಿ ನೋಡ್ರಿ. ಕಡೆದಾಗ ಇಷ್ಟೆಲ್ಲ ಪೂರ ತುಂಬ್ಕೋತೀನಿ. ಮೊದಲು ತುಂಬ್ಕೊಂಡು ಎಣ್ಣೆ ಕಡೆ ಇಟ್ಟಿನಿ ನೋಡ್ರಿ. ಕಡೆ ಇಟ್ಟು ಒಳಗೆ ಸಾಸಿವೆ ಹಾಕಿನಿ ನೋಡ್ರಿ. ಸಾಸಿವೆ ಹಾಕೀನಿ, ಕರಿಬೇವು ಹಾಕೀನಿ, ಕೊತ್ತಂಬರಿ ಬೆಳ್ಳುಳ್ಳಿರ ಕುಟ್ಟಿಟ್ಟೀನಿ ರೀ, ಪೇಸ್ಟ್ ಮಾಡಿಟ್ಟಿನಿ. ಈಗ ನೋಡ್ರಿ ಇದ್ರಾಗ ತುರ್ದಿನ ಕೊಬ್ಬರಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಹಾಕ್ಲತ್ತೀನಿ ನೋಡ್ರಿ. ಕೊತ್ತಂಬರಿ ಹಾಕಿ ಈಗ ಆಮೇಲೆ ನೋಡ್ರಿ ಇದ್ರಲ್ಲಿ ಸ್ವಲ್ಪ ಕೆಂಪಗಾದ್ಮೇಲೆ ಕೊಬ್ಬರಿ ಹಾಕ್ಕೋಬೇಕ್ರಿ. ತುರ್ದಿನ ಕೊಬ್ಬರಿ ಹಾಕ್ಕೊಂಡೇವು ಅಂದ್ರೆ ಟೇಸ್ಟ್ ಭಾರಿ ಬರ್ತದೆ ರೀ. ಹಸಿದಿದ್ರಂತೂ ಭಾಳ ಬೆಟ್ರ, ಬಟ್ ಒಣಗಿದ್ದಿತ್ತು ನನ್ನ ಕಡೆ, ಒಣಗಿಂದ ಹಾಕೀನಿ ನೋಡ್ರಿ. ಹಸಿದಿದ್ರಂತೂ ಭಾಳ ಸೂಪರ್ ಹತ್ತದ ಪಲ್ಯ. ಒಣಗಿದ ಕೊಬ್ಬರಿ ಇತ್ತಲ್ರಿ, ಅದೇ ಹಾಕ್ಕೊಂಡು ಚಲೋ ಕೆಂಪಗೆ ಮಾಡ್ಕೋಬೇಕ್ರಿ. ಕೆಂಪಗೆ ಮಾಡ್ಕೊಂಡು ಇಟ್ಕೊಂಡೀನಿ ನೋಡ್ರಿ. ಈಗ ಇದು ಕೆಂಪಗೆ ಆಯ್ತಂದ್ರೆ ಅದ್ರಾಗ ಏನು ಮಾಡ್ಬೇಕ್ರಿ, ಇವು ತುಂಬಿರ್ತೀವಲ್ರಿ ಮಸಾಲೆದು ಬದ್ನಿಕಾಯಿ, ಅವು ಬದ್ನಿಕಾಯಿ ಒಂದು ಹಾಕ್ಬೇಕ್ರಿ. ಹಾಕಿ ಏನು ಮಾಡ್ಬೇಕ್ರಿ, ಇದು ಪೂರ ಚಲೋ ಕೆಳಗೆ ಮೇಲೆ ಮಾಡ್ಬೇಕ್ರಿ. ಈ ಥರ ಎಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಆದರೆ ಚಲೋ ಆಗ್ತದೆ ನೋಡ್ರಿ. ನಮ್ಮ ಮಕ್ಕಳಂತ ಬದ್ನಿಕಾಯಿ ಪಲ್ಯ ಸೂಪರ ಭಾಳ ಇಷ್ಟ ಮಾಡಿ ಉಣ್ತಾರೆ ರೀ. ಸ್ಕೂಲಿಗೆ ಟಿಫಿನ್ಗೂ ಇದೇ ಕೊಡು ಅಂತಾರೆ. ಹಾಗಾಗಿ ನಾನು ಮಾಡ್ತೀನಿ ನೋಡ್ರಿ. ಈಗ ನೋಡ್ರಿ ಬದ್ನಿಕಾಯಿ ಎಲ್ಲ ಹಾಕ್ಕೊಂಡೀನಿ. ಹಾಕ್ಕೊಂಡು
ಈಗ ಅದ್ರೊಳಗೆ ಇದು ಮಾಡ್ಕೋಬೇಕ್ರಿ, ಕೆಳಗೆ ಮೇಲೆ ಮಾಡ್ಕೋಬೇಕು. ಕೆಳಗೆ ಮೇಲೆ ಮಾಡ್ಕೊಂಡ್ಮೇಲೆ ಟೊಮಟ ಕಟ್ ಮಾಡಿ ಇಟ್ಟಿನಲ್ರಿ, ಟೊಮಟ ಹಾಕಬೇಕು. ಯಾರ್ಯಾರು ಏನು ಮಾಡ್ತಾರೆ ಗೊತ್ತ್ರಿ, ಹುಣಸೆ ಹಣ್ಣಿಂದು ರಸ ಇರ್ತದಲ್ರಿ ಅದನ್ನು ಹಾಕ್ತಾರೆ ರೀ. ಬಟ್ ನಾವು ಹುಣಸೆ ಹಣ್ಣು ಜಾಸ್ತಿ ತಿನ್ನಲ್ಲ ಅಂತ ನಾವೇನು ಮಾಡ್ತೀನಿ ರೀ, ಟೊಮಟ ಕಟ್ ಮಾಡೀನಿ ರೀ, 2 ಟೊಮಟ ಕಟ್ ಮಾಡಿ ಹಾಕೀನಿ ನೋಡಿರಿ. ಈಗ ಅದು ಉಳಿದಿದ್ದೆಲ್ಲ ಮಸಾಲೆ ಇರ್ತದೆ ರೀ, ಅದೆಲ್ಲ ಮೇಲೆ ಹಾಕ್ಕೋಬೇಕ್ರಿ. ಮೇಲೆ ಹಾಕ್ಕೊಂಡು ಚಲೋ ಎಲ್ಲ ಕೆಳಗೆ ಮೇಲೆ ಮಾಡ್ಕೋಬೇಕ್ರಿ. ಮಾಡ್ಕೋಬೇಕ್ರಿ. ಮಾಡ್ಕೊಂಡು ಅಷ್ಟು ಉಳ್ದಿದ್ದ ಮಸಾಲೆ ಎಲ್ಲ ಹಾಕೀನಿ ನೋಡ್ರಿ ಅದ್ರಾಗೆ. ಬದ್ನಿಕಾಯಿ ತುಂಬಿ ಜಾಸ್ತಿ ಆಗಿನ ಮಸಾಲೆ ಇರ್ತದಲ್ಲ ರೀ, ಆ ಮಸಾಲೆ ಎಲ್ಲ ಅದ್ರಾಗೆ ಹಾಕ್ಕೋಬೇಕ್ರಿ. ಹಾಕ್ಕೊಂಡು ಸ್ವಲ್ಪ ನೀರು ಬಿಡ್ಬೇಕ್ರಿ ಈಗ ಮೇಲಿಂದು, ಅಂದ್ರೆ ಅವು ಬದ್ನಿಕಾಯಿ ಜಲ್ದಿ ಮೆತ್ತಗಾಗ್ತಾವೆ ರೀ. ಹಾಗಾಗಿ ನಾನು ಏನು ಮಾಡೀನಿ ರೀ, ಮೇಲಿಂದು ಸ್ವಲ್ಪ ನೀರು ಬಿಟ್ಟೀನಿ ನೋಡ್ರಿ. ನೀರು ಬಿಟ್ರೆ ಸ್ವಲ್ಪ ಮೆತ್ತಗಾಗ್ತಾವೆ ರೀ ಜಲ್ದಿ. ನೋಡ್ರಿ ಸೂಪರ್ ಆಗ್ಯದ ನೋಡ್ರಿ ಪಲ್ಯ ನೋಡ್ರಿ, ಕುದಿಲತ್ತದ ನೋಡ್ರಿ ಈ ಥರ ಪಲ್ಯ ಎಷ್ಟು ಕುದೀತಲ್ರಿ ಪಲ್ಯ ಅಷ್ಟು ಎಣ್ಣೆ ಬಿಡ್ತದೆ ರೀ ಪಲ್ಯ ಅದು. ಈಗ ಅದ್ರಾಗ ನಾನು ಏನು ಮಾಡೀನಿ ರೀ, ಕರಿ ಖಾರನೂ ಹಾಕೀನಿ ರೀ ಸ್ವಲ್ಪ, ಅದು ಹೇಳಿಲ್ಲ ಅನ್ನಿಸ್ತದ. ಕರಿ ಖಾರನೂ ಹಾಕೀನಿ ನೋಡ್ರಿ ಒಳಗೆ. ಕರಿ ಖಾರ ಅಂದ್ರೆ ಮಸಾಲೆ ಖಾರ ಅಂತ ಇರ್ತದಲ್ಲ ರೀ, ನಾವು ಮನೆಯಾಗ ಮಾಡಿರ್ತೀವಲ್ಲ ರೀ, ಎಲ್ಲ ಹುರಿದು ಕುಟ್ಟಿಂದು ಇರ್ತದಲ್ಲ ರೀ, ಅದು ಹಾಕಿರ್ತೀವಲ್ಲ ರೀ, ಅದು ಮಸಾಲೆ ಅದು ನೋಡ್ರಿ. ಈ ಥರ ಮಸಾಲೆ ಆಗ್ಬೇಕು ರೀ ಒಳಗೆ. ಮಸಾಲೆ ಎಷ್ಟಾಯಿತು ಅಷ್ಟು ಬದ್ನೆಕಾಯಿ ಪಲ್ಯ ಟೇಸ್ಟ್ ಹತ್ತದ ರೀ. ಎಣ್ಣೆಗೆ ನಾನು ನೀರು ಹಾಕ್ಕೊಂಡೀನಿ ರೀ, ಯಾಕಂದ್ರೆ ನಮ್ಮಲ್ಲಿ ಜಾಸ್ತಿ ಇಲ್ಲರಿ, ಎಲ್ಲರೂ ಮಸಾಲನೇ ಕೇಳ್ತಾರೆ ರೀ, ಬದ್ನೆಕಾಯಿ ಜಾಸ್ತಿ ತಿನ್ನಲ್ಲ ಯಾರನ್ನೂ. ಹಾಗಾಗಿ ಮಸಾಲನೇ ಜಾಸ್ತಿ ಹಾಕೀನಿ ನೋಡ್ರಿ. ಈಗ ನೋಡ್ರಿ ಸಬ್ಜಿ ಮಸಾಲ ಹಾಕ್ಲತ್ತೀನಿ ನೋಡ್ರಿ ಸ್ವಲ್ಪ, ಅದು ಹಾಕಿದ್ರೂ ಟೇಸ್ಟ್ ಬರ್ತದೆ. ಹಾಗಾಗಿ ಏನು ಮಾಡೀನಿ ರೀ, ಸಬ್ಜಿ ಮಸಾಲನೂ ಹಾಕೀನಿ ನೋಡ್ರಿ ಈಗ ನೋಡ್ರಿ ಪಲ್ಯ ಹೆಂಗೆ ಕುದಿಲತ್ತದ, ಕುದಿಕೋತ ಹೋಯ್ತಲ್ರಿ ಅಂದರೆ ಎಣ್ಣೆ ಬಿಟ್ಕೋತ ಹೋಗ್ತದೆ ರೀ. ಅದ್ರದ್ದೆಲ್ಲ ಆಯ್ಲಿ ಆಯ್ತದೆ ನೋಡ್ರಿ. ಈ ಥರ ಆಯ್ಲಿ ಆಗ್ಯದ ನೋಡ್ರಿ ಎಣ್ಣೆ ಎಲ್ಲ. ಈ ಥರ ಆಯ್ತಂದ್ರೆ ಪಲ್ಯ ಸೂಪರ್ ಹತ್ತದ ರೀ. ನೀವು ಈ ಥರ ಮಾಡಿ ನೋಡಿರಿ, ಸೂಪರ್ ಪಲ್ಯ ಭಾಳ ಚಲೋ ಹತ್ತದ ರೀ. ನನಗಂತೂ ಭಾಳ ಇಷ್ಟ ಬದ್ನಿಕಾಯಿ ಪಲ್ಯ ಅಂತ. ಆದ್ರೂ ಜಾಸ್ತಿ ಬದ್ನಿಕಾಯಿ ಊಟ ಮಾಡಲ್ಲ ರೀ. ಹಾಗಾಗಿ ಯಾವಾಗ ತೊಗೊಂಡು ಮಾಡ್ತೀನಿ ರೀ, ಮಕ್ಳಿಗೆ ಸ್ಕೂಲಿಗೆ ಟಿಫಿನ್ ಕಾಯ್ತದಂತ ಮಾಡಿಕೊಡ್ತೀನಿ ನೋಡಿರಿ. ನೀವು ಮಾಡಿರಿ, ಚಲೋ ಹತ್ತದ ನೋಡಿರಿ, ಸೂಪರ್ ಹತ್ತದ ರೀ ಪಲ್ಯ. ಈ ಥರ ಬದ್ನಿಕಾಯಿ ಪಲ್ಯ, ಮೊಸರು ಈ ಥರ ಎಲ್ಲ ಇತ್ತಂದ್ರೆ ಏನಾಗ್ತದೆ ರೀ, ಊಟಕ್ಕೆ ಭಾಳ ಸೂಪರ್ ಹತ್ತದ ರೀ. ನೋಡಿರಿ ಈಗ ಮಾಡೀನಿ ನೋಡಿರಿ, ಊಟ ಮಾಡಿ ನೋಡಿರಿ, ಟ್ರೈ ಮಾಡಿರಿ. ಚಲೋ ಈ ಥರ ಬದ್ನಿಕಾಯಿ ಏನಾಗ್ಬೇಕು ರೀ, ಮೆತ್ತಗಾಗಬೇಕು. ಅಂದ್ರೆ ನೋಡ್ಬೇಕು ರೀ, ಒಂದಕ್ಕೆ ಹಿಂಗೆ ಹಿಡ್ದು ಮೆತ್ತಗಾಗೋದಿಲ್ಲ ಅಂತ ನೋಡ್ಬೇಕು ರೀ. ನೋಡಿಕೊಂಡು ಪಲ್ಯ ಏನು ಮಾಡ್ಬೇಕು ರೀ, ಇವಾಗ ಗ್ಯಾಸ್ ಮೇಲಿಂದು ಕೆಳಗಿಳಿಸ್ಬೇಕು ರೀ. ಕೆಳಗಿಳಿಸಿ ಮತ್ತು ಊಟ ಮಾಡ್ಬೇಕು ರೀ. ಮಕ್ಳಿಗಂತೂ ಸೂಪರ್ ಟೇಸ್ಟ್ ಬೇಕು ರೀ. ಹಾಗಾಗಿ ಅವ್ರು ಏನು ಮಾಡ್ತಾರೆ ರೀ, ಮೇಲೆ ಮಮ್ಮಿ ನಂಗೆ ಇದೇ ಮಾಡಿಕೊಡು ಅಂತಾರೆ ರೀ. ನಾನು ಜಾಸ್ತಿ ಪಲ್ಯ ಬದ್ನಿಕಾಯಿ ಪಲ್ಯ ಮಾಡೇ ಕೊಡ್ತೀನಿ ರೀ ಅವ್ರಿಗೆ. ನೀವು ಮಾಡಿ ನೋಡಿರಿ, ಹೆಂಗೆ ಆಗ್ತದಂತ ಹೇಳ್ರಿ, ಟ್ರೈ ಮಾಡಿರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಪಲ್ಯ ರೆಡಿ ಆಗ್ಯದ ನೋಡ್ರಿ ಈಗ. ಊಟ ಮಾಡಿರಿ, ನೋಡಿರಿ, ಟೇಸ್ಟ್ ನೋಡಿರಿ. ಎಲ್ಲ ಮುಗಿದ್ಮೇಲೆ ಪಲ್ಯ ಹೆಂಗೆ ಕಾಣಿಸ್ತದೆ ನೋಡಿರಿ ಸೂಪರ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿರಿ ಪ್ಲೀಸ್. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.